ನಮಸ್ಕಾರ ಎಲ್ರಿಗೂ DVS ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸೆಷನಲ್ಲಿ ನಾನು SSLC 2021 ಮ್ಯಾಥ್ಸ್ ರಿವಿಷನ್ 2ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಳೆದ ಸೆಷನಲ್ಲಿ ನಾನು ರಿವಿಷನ್ 1ನ ಮಾಡಿದ್ದೆ. ಸೊ ಅದರಲ್ಲಿ ನಾನು ಆಸ್ ಪರ್ ರಿಡ್ಯೂಸ್ಡ್ ಸಿಲೆಬಸ್ ಉಳಿದಿರುವಂಥ 11 ಲೆಸನ್ಸ್ ರಿಲೇಟೆಡ್ ಆಗಿ ಎಲ್ಲ ಫಾರ್ಮುಲೆ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡಿದ್ದೆ. ಯಾರು ಆ ವಿಡಿಯೋ ನೋಡಿಲ್ಲ ನೋಡಿ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ನಾನೀಗ ಚಾಪ್ಟರ್ ವೈಸ್ ರಿವಿಷನ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಫಸ್ಟು ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ಲೆಸನ್ ಕನ್ಸ್ಟ್ರಕ್ಷನ್. ಓಕೆ, ಸೊ ಯೂಶಲಿ ಮ್ಯಾಥ್ಸಲ್ಲಿ ನೀವು ಬರೆಯುವಂಥ ಟೋಟಲ್ ಮಾರ್ಕ್ಸ್ ಪೇಪರ್ ಟೋಟಲ್ 80 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ 40 ಮಾರ್ಕ್ಸ್ನ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಯಾಕಂದರೆ ನೀವು ಯಾವುದೇ ಹಳೆ ಕ್ವೆಶನ್ ಪೇಪರ್ಸ್ ನೋಡಿದ್ರು ಪ್ಯಾಟ್ರನ್ ಖಂಡಿತ ಚೇಂಜ್ ಆಗಿರಲ್ಲ, ಆದರೆ ನಂಬರ್ಸ್ ಚೇಂಜ್ ಆಗಿರ್ಬೋದು ಅಷ್ಟೇ. ಈಸಿಯಾಗಿ ನೀವು 40 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ಸೊ ಈ ವಿಡಿಯೋ ಯಾರು ಈಗ 2021 ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ಜೊತೆಗೆ ರಿಪೀಟರ್ಸ್ ಇದ್ದೀರಾ, ಅಂದರೆ 2 years ಇಂದ ಸಿಲೆಬಸ್ ಇರೋದ್ರಿಂದ ಸೊ ಯಾರು ರಿಪೀಟರ್ಸ್ ಇದ್ದೀರಾ ಅವ್ರಿಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ಪ್ರೈವೇಟಾಗಿ ಯಾರು ಎಕ್ಸಾಮ್ ತೊಗೊಂಡಿದ್ದೀರಾ ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಲೆಸನ್ ಕನ್ಸ್ಟ್ರಕ್ಷನ್ ವಿಚ್ ಇಸ್ ಅನ್ ಈಸಿ ಲೆಸನ್. ಯಾಕಂದರೆ ಕ್ವೆಶನ್ ಆನ್ಸರ್ ಟೈಪ್ ಥರ ಇಲ್ಲ ಅಥವಾ ಥಿಯರಮ್ ಇಲ್ಲ, ಏನೂ ಇಲ್ಲ. ಸೊ ಇಲ್ಲಿ ಯಾವುದೇ ಫಾರ್ಮುಲಾನು ಬರಲ್ಲ, ಜಸ್ಟ್ ಕೊಟ್ಟಿರೋದನ್ನು ಇಟ್ಕೊಂಡು ನೀವು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು. ಓಕೆ, ಈಸಿಯಾಗಿ ನೀವು ಇಲ್ಲಿ ಮಾರ್ಕ್ಸ್ನ ತಗೋಬಹುದು. ಲಾಸ್ಟ್ ಇಯರ್ ಸ್ಕಿಲ್ಸ್ ರಿಲೇಟೆಡ್ ಆಗಿ 12 ಮಾರ್ಕ್ಸ್ಗೆ ಮಾತ್ರ ಕೊಟ್ಟಿದ್ರು. ಆದರೆ ಈ ವರ್ಷ ಇನ್ನೊಂದು ಅಡ್ವಾಂಟೇಜ್ ಇದೆ, ಸ್ಕಿಲ್ಸ್ ರಿಲೇಟೆಡ್ ಆಗಿ 16 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಏನಪ್ಪ ಇದು ಸ್ಕಿಲ್ಸ್ ಅಂದರೆ, ನಾನು ಕಳೆದ ಸೆಷನಲ್ಲಿ ಹೇಳಿದ ಹಾಗೆ ಸ್ಕಿಲ್ಸಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಮತ್ತು ಗ್ರಾಫ್ ರಿಲೇಟೆಡ್ ಕ್ವೆಶನ್ಸ್ ಕವರ್ ಆಗುತ್ತೆ. ಸೊ ಹಾಗಾಗಿ ಈ ಸರಿ ಕನ್ಸ್ಟ್ರಕ್ಷನ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋವಂಥ ಚಾನ್ಸಸ್ ಕೂಡ ಇದೆ. ಓಕೆ, ಸೊ ನಾನು ಇವತ್ತು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿ ಟ್ಯಾಂಜೆಂಟ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅಂತ. ಬಿಕಾಸ್ ದಿಸ್ ಇಸ್ ಆಲ್ಸೋ 100% ಕ್ವೆಶನ್. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ದಿಸ್ ಇಸ್ 100% ಕ್ವೆಶನ್. ಸೊ ಟ್ಯಾಂಜೆಂಟಲ್ಲಿ 2 ಥರ ಬರುತ್ತೆ. ಓಕೆ, ಟ್ಯಾಂಜೆಂಟಲ್ಲಿ 2 ಥರ. ಒಂದು ಡಿಸ್ಟೆನ್ಸ್ ಕೊಟ್ಟಾಗ, ಒಂದು ಪಾಯಿಂಟ್ ಕೊಟ್ಟು ಅಥವಾ ಪಾಯಿಂಟ್ ಅಥವಾ ಡಿಸ್ಟೆನ್ಸ್ ಅಂತ ನಾವು ಕರಿತೀವಿ. ಇನ್ನೊಂದು ಆ್ಯಂಗಲ್ ಕೊಡೋದು. ಸೊ 2ರಲ್ಲಿ 1 ಇದ್ದೇ ಇರುತ್ತೆ, 2 ಬರಲ್ಲ, 2ರಲ್ಲಿ 1. ಈ ಸರಿ ಜಾಸ್ತಿ ಸ್ಕಿಲ್ಸ್ ಮಾರ್ಕ್ ಇರೋದ್ರಿಂದ 2 ಕೊಡುವಂಥ ಚಾನ್ಸಸ್ಸು ನಿಮಗಿದೆ. ಓಕೆ, 2 ಕೊಟ್ಟರೆ ನಿಮ್ಗೆ ಇನ್ನೂ ಅಡ್ವಾಂಟೇಜ್ ಅದು. ಓಕೆ, ಈಗ ಟ್ಯಾಂಜೆಂಟಲ್ಲಿ ಒಂದು ಪಾಯಿಂಟ್ ರಿಲೇಟೆಡ್ ಇರುತ್ತೆ, ಇನ್ನೊಂದು ಆ್ಯಂಗಲ್ ರಿಲೇಟೆಡ್ ಆಗಿ ಇರುತ್ತೆ. ಸೊ ನಾವು ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಪಾಯಿಂಟ್ ಆರ್ ಡಿಸ್ಟೆನ್ಸ್ ರಿಲೇಟೆಡ್ ಕ್ವೆಶನ್ಸ್. ಯಾವ ಥರ ಇರುತ್ತೆ ಮ್ಯಾಮ್ ಆ ಥರ ಕ್ವೆಶನ್ಸ್ ಅಂದರೆ, ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3 cm. ಸೊ ರೇಡಿಯಸ್ ಅನ್ನೋದು ಇಟ್ ವಿಲ್ ಗೋ ಫಾರ್ ಬೋತ್, ಪಾಯಿಂಟಲ್ಲೂ ಕೊಡ್ತಾರೆ ಆ್ಯಂಗಲಲ್ಲೂ ಕೊಡ್ತಾರೆ ರೇಡಿಯಸ್ ಅನ್ನೋದು. ಓಕೆ, ಇದೊಂದೇ ಕ್ವೆಶನಲ್ಲ. ಸೊ ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3 cm. ಈಗ ಇನ್ನು ಮುಂದಕ್ಕೆ ನೀವು ನೋಡಬೇಕು, ಫ್ರಮ್ ಅ ಪಾಯಿಂಟ್ 10 cm ಅವೇ ಫ್ರಮ್ ಇಟ್ ಸೆಂಟರ್. ಅಂದರೆ ಆ ಸರ್ಕಲ್ನ ಬಿಟ್ಟು ಇನ್ನೊಂದು ಪಾಯಿಂಟ್ ತಗೋಬೇಕು. ಆ ಪಾಯಿಂಟ್ ಎಲ್ಲಿದೆ? 10 cm ಅವೇ ಫ್ರಮ್ ಇಟ್ ಸೆಂಟರ್. ಅಂದರೆ ಸೆಂಟರಿಂದ 10 cm ಅವೇ ಎಲ್ಲಿದೆ ಆ ಪಾಯಿಂಟಿಂದ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಪೇರ್ ಆಫ್ ಟ್ಯಾಂಜೆಂಟ್ ಟು ಅ ಸರ್ಕಲ್. ಸೊ ಈ ಥರ ಇಲ್ಲೆಲ್ಲಾದ್ರೂ ಆ್ಯಂಗಲ್ ಕಾಣ್ತಿದೆಯಾ ನಿಮಗೆ? ಇಲ್ಲ. ಸೊ ರೇಡಿಯಸ್ ಇದೆ, ಒಂದು ಡಿಸ್ಟೆನ್ಸ್ ಥರ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಇದನ್ನು ಡಿಸ್ಟೆನ್ಸ್ ರಿಲೇಟೆಡ್ ಅಥವಾ ಪಾಯಿಂಟ್ ರಿಲೇಟೆಡ್ ಅಂತ ಹೇಳ್ತೀನಿ. ಪ್ಲೀಸ್ ನಾನು ಹೇಳ್ಕೊಡೋ ಅಂಥದ್ದನ್ನು ನೀಟಾಗಿ ಫಾಲೋ ಮಾಡಿ. ಡೆಫಿನೆಟ್ಲಿ ಪ್ರತಿಯೊಂದು ಈಸಿ ಅನಿಸುತ್ತೆ. ಚಾಪ್ಟರ್ ವೈಸ್ ಹೋಗೋದ್ರಿಂದ ಅದನ್ನೇ ಕಲ್ತ್ರೆ ಸಾಕು. ಓಕೆ, ಸೊ ಈಗ ನೋಡ್ಕೊಳ್ಳಿ, ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3 cm. ಅಂದರೆ ಸರ್ಕಲ್ ನಾವು ಇವಾಗ ಏನು ಮಾಡಬೇಕು, ಒಂದು ಸರ್ಕಲ್ ಡ್ರಾ ಮಾಡಬೇಕು. ಎಷ್ಟಿರಬೇಕು ಸರ್ಕಲ್ ರೇಡಿಯಸ್ಸು? 3 cm. ನೋಡಿ ಸ್ಕೇಲ್ ತಗೊಳ್ಳಿ. ಸೊ 3 cm ಇದೆ ನೋಡಿ, ಇಲ್ಲಿ 3 cm ಮೆಷರ್ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ. ಓಕೆ, 0ಗೆ ಇಲ್ಲಿಗೆ. ಓಕೆ, 0ಇಂದ 3 cm ಇದೆ. ಸೊ ಒಂದು ಸರ್ಕಲ್ ಡ್ರಾ ಮಾಡೋಣ ಈಗ. ಸೊ ನೋಡ್ಕೊಳ್ಳಿ, ಒಂದು ಟಿಪ್ಪಲ್ಲಿ ಇಟ್ಕೊಂಡು ಒಂದು ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಓಕೆ, ಒಂದು ಸರ್ಕಲ್ ಬಂತು. ಆ ಬಂದಿರೋ ಅಂಥ ಸೆಂಟರ್ನ O ಅಂತ ತಗೊಳ್ಳಿ. ಸೆಂಟರ್ ಇದೆಯಲ್ಲ, ಇದನ್ನು O ಅಂತ ಕನ್ಸಿಡರ್ ಮಾಡಿ. ಈಗ ನೋಡಿ, ಫ್ರಮ್ ಅ ಪಾಯಿಂಟ್ 10 cm ಅವೇ ಫ್ರಮ್ ಇಟ್ ಸೆಂಟರ್. ಅಂದರೆ ಒಂದು ಪಾಯಿಂಟ್ ಇದೆ. ಎಲ್ಲಿದೆ ಆ ಪಾಯಿಂಟು? 10 cm ಇದೆ. ಅಂದರೆ 0ಇಂದ ಎಲ್ಲಿಗೆ ತಗೋತೀರಾ ನೀವು? 10 cm ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. 10 ಹತ್ರ ಒಂದು ಪಾಯಿಂಟ್, ಅದನ್ನು P ಅಂತ ಲೇಬಲ್ ಮಾಡಿ. ಪಾಯಿಂಟ್ ಅನ್ನೋದ್ರಿಂದ ಇಟ್ ಇಸ್ P. ಸೊ ಅಲ್ಲಿಂದ ಅಲ್ಲಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಲೈನ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಲೈನ್, ಡ್ರಾ ಎ ಲೈನ್ ದೇರ್. ಸೊ ಒಂದು ಲೈನ್ ಬಂತು. ಎಷ್ಟಿದೆ ಇಲ್ಲಿಂದ O ಇಂದ P ಗೆ ಎಷ್ಟು ಡಿಸ್ಟೆನ್ಸ್ ಇದೆ? 10 cm. ಸೊ ದಿಸ್ ಇಸ್ ದ ಪಾಯಿಂಟ್ P ವಿಚ್ ಈಸ್ 10 cm away from the center to P it is 10 cm. ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಇಸ್ you have to take the compass. So what is the first step?
By taking the radius, you will construct a circle. Then what they said, 10 centimeter away from the center, 10 ಆಗ್ಬೋದು, 12 ಆಗ್ಬೋದು, ಅಥವಾ 5 ಆಗ್ಬೋದು, ಎಷ್ಟಾದ್ರೂ ಮೆಷರ್ಮೆಂಟ್. ಸೊ ಸೆಂಟರ್ ಇಂದ ಅಲ್ಲಿಗೆ ಒಂದು ಲೈನ್ ತಗೊಳ್ಳಿ. ಈಗ ಏನ್ ಮಾಡಬೇಕು, ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಕೋತೀರಾ, ಮೋರ್ ದೆನ್ ಹಾಫ್ ತಗೊಳ್ಳಿ. ಸೊ ಮೋರ್ ದೆನ್ ಹಾಫ್ ತಗೊಂಡು ಏನು ಮಾಡ್ತೀರಾ, ಒಂದು ಆರ್ಕ್ನ ಬರ್ಕೋತೀರಾ. ಸೊ ಈ ಪಾಯಿಂಟಿಂದ ಒಂದು ಆರ್ಕ್ ತಗೊಳ್ಳಿ ಎರಡು ಕಡೆ. ಸೊ ಇಲ್ಲಿಂದ ಆರ್ಕ್ ತಗೊಳ್ಳಿ, ಇಂದ ಒಂದು ಆರ್ಕ್, ಈ ಥರ ಬಂದಿದೆ. ಓಕೆ, ಸೊ ಈಗ ಈ ಎರಡು ಲೈನ್ನ ಆರ್ಕ್ ಮಿಡ್ ಪಾಯಿಂಟಿಂದ ಎರಡನ್ನೂ ಸೇರಿಸಿ. ಸೊ ನೋಡಿ, ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಡ್ರಾ ಮಾಡ್ಕೊಂಡಿದ್ದ ತಕ್ಷಣ ಇವೆರಡು ಲೈನ್ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಕನ್ಸಿಡರ್ ಇಟ್ ಆಸ್ ಎಂ ಅಂತನಾದ್ರೂ ಕೊಡಿ, ಎನಿ ಆಲ್ಫಾಬೆಟ್. ಓಕೆ, ಸೊ ನಾವು ವಿ ಗಾಟ್ ದಿ ಸೆಂಟರ್ ಆಫ್ ದಿಸ್ ಲೈನ್. ಈ ಲೈನ್ದು ಸೆಂಟರ್ ಸಿಕ್ತು, ಆ ಸೆಂಟರ್ಗೋಸ್ಕರ ಅಥವಾ ಮಿಡ್ ಪಾಯಿಂಟ್ ಸಿಕ್ತು, ಅದಕ್ಕೋಸ್ಕರನೇ ವಿ ಡ್ರಾಟ್ ದಿಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಅಗೇನ್ ಏನು ಮಾಡಬೇಕು, ಇವಾಗ ಈ ಟಿಪ್ನ ಈಗೇನು ಮಾಡಬೇಕು, ಇಲ್ಲಿ ಇಟ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಮೆಷರ್ಮೆಂಟ್ ಇದೆ ಅಂತ ನೋಡ್ಕೊಳ್ಳಿ. ಅಂದರೆ ಓ ಇಂದ ಎಮ್ಗೆ ನೋಡಿ, ಇಲ್ಲಿ ಇಲ್ಲಿಂದ ಇಲ್ಲಿಗೆ. ಸೊ ಓ ಇಂದ ಎಮ್ಗೆ ಅಥವಾ ಎಮ್ ಇಂದ ಪಿಗೆ, ಯಾವ ಎರಡು ಒಂದೇ. ಓಕೆ, ಯಾಕಂದ್ರೆ ಎರಡು ಮೆಷರ್ಮೆಂಟ್ ಒಂದೇ. ಆಸ್ ಇಟ್ ಈಸ್ ಮಿಡ್ ಪಾಯಿಂಟ್, ಯು ಕ್ಯಾನ್ ಕನ್ಸಿಡರ್ ಓ ಎಮ್ ಆರ್ ಎಂ ಪಿ. ಓಕೆ, ಸೊ ಇಲ್ಲಿಂದ ಈಗ ಇನ್ನೊಂದು ಸರ್ಕಲ್ನ ಡ್ರಾ ಮಾಡಿ. ನೋಡಿ, ಇಲ್ಲಿ ನೀಟಾಗಿ ಬರುತ್ತೆ ಸರ್ಕಲ್. ನೋಡಿ, ಈಗ ಈ ಪಾಯಿಂಟ್ ಹತ್ರನೇ ಹೋಗುತ್ತೆ. ಇಲ್ಲಿಂದ ನೀವು ಇಲ್ಲಿಂದ ಇಲ್ಲಿ ನಾನು ಹೇಳದ್ನಲ್ಲ, ಇಲ್ಲಿಂದ ಇಲ್ಲಿಗಾದ್ರೂ ರೇಡಿಯಸ್ ಇಲ್ಲಿ ಬರಲ್ಲ. ಈ ಸರ್ಕಲ್ಗೆ ರೇಡಿಯಸ್ 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ರು, ಆದರೆ ಇಲ್ಲಿ ನಿಮಗೆ ಮಿಡ್ ಪಾಯಿಂಟ್ ಸೆಂಟರ್ ಪಾಯಿಂಟ್ ಸಿಗುತ್ತೆ. ರೇಡಿಯಸ್ನ ನೀವೇನು ಮಾಡಬೇಕು, ಇಲ್ಲಿಂದ ಇಲ್ಲಿಗಾದ್ರೂ ತಗೊಳ್ಳಿ ಅಥವಾ ಇಲ್ಲಿಂದ ಇಲ್ಲಿಗಾದ್ರೂ ತಗೊಂಡು ಇನ್ನೊಂದು ಸರ್ಕಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಈಗ ನೋಡ್ತಾ ಬನ್ನಿ, ಇವೆರಡು ಸರ್ಕಲ್ ಎರಡು ಪಾಯಿಂಟಲ್ಲಿ ಮತ್ತೆ ಇಂಟರ್ಸೆಕ್ಟ್ ಆಗಿದೆ. ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು. ಒಂದನ್ನು ಎ ಅಂತ ತಗೊಳ್ಳಿ, ಇನ್ನೊಂದನ್ನು ಬಿ ಅಂತ ತಗೊಳ್ಳಿ. ಓಕೆ, ಈಗ ಪಿ ಎ ಪಿ ಬಿನ ಜಾಯಿನ್ ಮಾಡಿ. ಪಿ ಎ ಮತ್ತು ಪಿ ಬಿನ ಜಾಯಿನ್ ಮಾಡಿ. ಸೊ ನೋಡ್ಕೊಳ್ಳಿ, ಪಿ ಎ ಮತ್ತು ಪಿ ಬಿನ ಜಾಯಿನ್ ಮಾಡ್ತೀರಾ. ಸೊ ಇಲ್ಲಿಂದ ಒಂದು, ಇಲ್ಲಿಂದ ಒಂದು. ತುಂಬಾ ಸಿಂಪಲ್. ಇಫ್ ಯು ಲರ್ನ್ ದಿಸ್, ಪ್ರಾಕ್ಟೀಸ್ ಅಷ್ಟೇ. ಬೇರೆ ಬೇರೆ ನೀವೇ ಒಂದು ಓನಾಗಿ ನೀವೇ ಮೆಷರ್ಮೆಂಟ್ ತಗೊಳ್ಳಿ, ಏನು ತೊಂದರೆ ಇಲ್ಲ. ರೇಡಿಯಸ್ ಈಗ ನೋಡಿ, ಇದೇ ಟ್ಯಾಂಜೆಂಟ್. ಪಿ ಎ ಆ್ಯಂಡ್ ಪಿ ಬಿ ಆರ್ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್. ಈಗ ಮೆಷರ್ಮೆಂಟ್ ನೋಡಿ, ವಾಟ್ ಇಸ್ ದ ರೇಡಿಯಸ್? ರೇಡಿಯಸ್ ಎಷ್ಟಿದೆಯಪ್ಪ, ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಎಷ್ಟಿದೆ? ಸೊ ನೋಡಿ, ಇಲ್ಲಿಂದ ನಾವು ರೇಡಿಯಸ್ ಕನ್ಸ್ಟ್ರಕ್ಟ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ರೇಡಿಯಸ್ ಈಸ್ 3 ಸೆಂಟಿಮೀಟರ್ ರೇಡಿಯಸ್. ವಾಟ್ ಅಬೌಟ್ ಡಿಸ್ಟೆನ್ಸ್? ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? ಒಂದು ಪಾಯಿಂಟಿಂದ ಇಲ್ಲಿಗೆ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ಇದು 10 ಸೆಂಟಿಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ, ಆ ಪಾಯಿಂಟಿಂದ ಇಲ್ಲಿಗೆ ಎಷ್ಟಿದೆ? 10 ಸೆಂಟಿಮೀಟರ್. ರೇಡಿಯಸ್ ಇಸ್ 3 ಸೆಂಟಿಮೀಟರ್. ಹಾಗಾದರೆ ಫೈನಲ್ ಆಗಿ ನೀವು ಯಾವುದು ಟ್ಯಾಂಜೆಂಟ್ ಅಂತ ಬರೀಬೇಕು? ಪಿ ಎ ಆ್ಯಂಡ್ ಪಿ ಬಿ ಆರ್. ಸೊ ಫೈನಲಿ ಪಿ ಎ ಆ್ಯಂಡ್ ಪಿ ಬಿ ಆರ್ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್. ಯಾವ್ದು ನಮಗೆ ಬೇಕಾಗಿದ್ದು? ರಿಕ್ವೈರ್ಡ್ ಟ್ಯಾಂಜೆಂಟ್ಸ್ ಅಂತ ಒಂದು ಸೆಂಟೆನ್ಸ್. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ಕೊಟ್ಟಿರೋ ರೇಡಿಯಸ್ಗೆ ಸರ್ಕಲ್ ಹಾಕ್ಕೊಳ್ಳಿ. ಆ ಸೆಂಟರಿಂದ ಎಷ್ಟು ಡಿಸ್ಟೆನ್ಸ್? ಒಂದು ಪಾಯಿಂಟ್ ತಗೊಳ್ಳಿ, ಅಂದರೆ ಅಲ್ಲಿಗೆ ಲೈನ್ ಹಾಕೋಬೇಕು. ಮತ್ತೆ ಆ ಲೈನ್ಗೆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಹಾಕೋಬೇಕು. ಯಾಕೆಂದ್ರೆ ಟು ಗೆಟ್ ದಿ ಮಿಡ್ ಪಾಯಿಂಟ್. ದೆನ್ ಕನ್ಸಿಡರಿಂಗ್ ದಟ್ ಮಿಡ್ ಪಾಯಿಂಟ್ ಅಂಡ್ ಓ ಎಮ್ ಆರ್ ಎಂ ಪಿ ಆಸ್ ರೇಡಿಯಸ್, ಟೇಕ್ ಅನದರ್ ಸರ್ಕಲ್ and these two circles are meeting at one point. Take one point as A, one point as B. Join PA, PB. ಈಗ ನೋಡಿ, ಇಲ್ಲಿ ಇದು ಔಟ್ಸೈಡ್ ಪಾಯಿಂಟು. ಆ ಪಾಯಿಂಟ್ ಇಂದ ಈ ಸರ್ಕಲ್ಗೆ, ರೇಡಿಯಸ್ ಸರ್ಕಲ್ಗೆ ಎರಡು ಟ್ಯಾಂಜೆಂಟ್ ಬಂತು. ಪಿ ಅನ್ನೋದೊಂದು ಟ್ಯಾಂಜೆಂಟು, ಪಿ ಬಿ ಅನ್ನೋದೊಂದು ಟ್ಯಾಂಜೆಂಟ್. ಪಿ ಅಂಡ್ ಪಿ ಬಿ ಆರ್ ರಿಕ್ವೈರ್ಡ್ ಟ್ಯಾಂಜೆಂಟ್. ಸೊ ಇನ್ನೊಂದು ತಗೊಳ್ಳೋಣ. ಇದೇ ಥರದ್ದು ನಾನು ಇನ್ನೊಂದು ತಗೋತೀನಿ. ಅದನ್ನು ನೀವು ಇನ್ನೊಂದ್ಸರಿ ನಮ್ಮ ಜೊತೆನೆ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಅವಾಗ ಕ್ಲಿಯರ್ ಆಗಿ ಡಿಸ್ಟೆನ್ಸ್ ಕೊಟ್ಟಾಗ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 6 ಸೆಂಟಿಮೀಟರ್. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 6 ಇದೆ. ಫ್ರಮ್ ಅ ಪಾಯಿಂಟ್ 12 ಸೆಂಟಿಮೀಟರ್ ಅವೇ ಫ್ರಮ್ ಇಟ್ ಸೆಂಟರ್. ಅಂದರೆ ಸರ್ಕಲ್ ರೇಡಿಯಸ್ ಇಸ್ 6. ಎಷ್ಟು ತಗೋಬೇಕು ಸೆಂಟರಿಂದ? 12 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ ಆ ಪಾಯಿಂಟ್. ಆ ಪಾಯಿಂಟ್ ಇಂದ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಟ್ಯಾಂಜೆಂಟ್. ಸೇಮ್ ಎಷ್ಟು ರೇಡಿಯಸ್? ಇವಾಗ ಈ ಕೇಸಲ್ಲಿ ಎಷ್ಟು ರೇಡಿಯಸ್? ಯು ಹ್ಯಾವ್ ಟು ಗೋ ಫಾರ್ 6 ಸೆಂಟಿಮೀಟರ್. ಟೇಕ್ ಅ ಸ್ಕೇಲ್. 6 ಸೆಂಟಿಮೀಟರ್ ಹತ್ರ ಇಟ್ಕೊಳ್ಳಿ. 0 to 6 ಮೆಷರ್ ಮಾಡ್ಕೊಳ್ಳಿ. 6 ಸೆಂಟಿಮೀಟರ್ ಇದೆ. ಸ್ವಲ್ಪ ಲೆಂತ್ ಜಾಸ್ತಿ ಬರುತ್ತಿದ್ದು ನೋಡಿ. ಈಗ 6 ಸೆಂಟಿಮೀಟರ್ ಸರ್ಕಲ್ ಆಯಿತು. ಟೇಕ್ ದಟ್ ಸೆಂಟರ್ ಪಾಯಿಂಟ್ ಆಸ್ ಓ ಅಂತ ತಗೊಳ್ಳಿ. ಈಗೇನಂತ ಹೇಳ್ತಿದ್ದಾರೆ? ಓ ಇಂದ ಎಷ್ಟು ಸೆಂಟಿಮೀಟರ್ ಇರಬೇಕು ಅಂತ ಹೇಳ್ತಿದ್ದಾರೆ? 12 ಸೆಂಟಿಮೀಟರ್. ಸೊ ನೋಡಿ, ಇಲ್ಲಿ ಸೆಂಟರ್ ಹತ್ರ ಇಟ್ಕೊಳ್ಳಿ.
12 ಸೆಂಟಿಮೀಟರ್ ಎಲ್ಲಿ ಬರುತ್ತೆ ಮಾರ್ಕ್ ಮಾಡಿ, ಆ ಮಾರ್ಕ್ ಮಾಡಿರೋ ಪಾಯಿಂಟ್ನ ಪಿ ಅಂತ ತಗೊಳ್ಳಿ. ಒ ಪಿನ ಜಾಯಿನ್ ಮಾಡಿ ಒಂದು ಲೈನ್ ತಗೋತೀರಾ. ಸೊ ನೋಡಿ ಇಲ್ಲಿ ಒಂದು ಲೈನ್ ಬಂದು ಮೋರ್ ದೆನ್ ಹಾಫ್ ತಗೋತೀರಾ. ಮೋರ್ ದೆನ್ ಹಾಫ್ ತಗೊಂಡು ಪಾಯಿಂಟ್ ಪಿ ಇಂದ ಒಂದು ಆರ್ಕ್ ಕಟ್ ಮಾಡಿ, ಈ ಕಡೆ ಒಂದು ಆರ್ಕು, ನೆಕ್ಸ್ಟ್ ಅದೇ ಥರ ಓ ಇಂದ ಒಂದು ಆರ್ಕು, ಈ ಸೈಡು ಅಷ್ಟೇ. ಈಗ ಏನು ಮಾಡಿ, ಜಾಯಿನ್ ದೀಸ್ ಟು, you will get the perpendicular bisector. Perpendicular bisector divides the line into two equal parts. ಸೊ ನೋಡಿ ಈಗ ಒಂದು ಪಾಯಿಂಟ್ ಸಿಕ್ತು. ಈ ಪಾಯಿಂಟ್ನ ಎಮ್ ಅಂತ ಕನ್ಸಿಡರ್ ಮಾಡಿ, ಆರ್ ಎನಿಥಿಂಗ್ ಎಲ್ಸ್. ಈಗೇನು ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ಪು, ಈಗ ಸೆಂಟರ್ ಟಿಪ್ ಇಲ್ಲಿರುತ್ತೆ, ರೇಡಿಯಸ್ಸು ಇಲ್ಲಿ ನೋಡಿ, ಇಲ್ಲಿ ರೇಡಿಯಸ್ಸು ಓ ಎಮ್ ಅಂತನಾದರೂ ತಗೊಳ್ಳಿ, ನೋಡಿ ಇಲ್ಲಿ ಓ ಎಮ್ ಅಂತನಾದರೂ ತಗೊಳ್ಳಿ, ಆರ್ ದಿಸ್ ಆಲ್ಸೋ ಪಿ ಎಮ್ ಅಂತನಾದರೂ ತಗೊಳ್ಳಿ. ಸೊ ಈಗ ಇಲ್ಲಿ ಇಟ್ಕೊಂಡು ಕನ್ಸ್ಟ್ರಕ್ಟ್ ಅನದರ್ ಸರ್ಕಲ್. ಸೊ ನೋಡಿ ಇಲ್ಲಿ ಇನ್ನೊಂದು ಸರ್ಕಲ್ ಬಂತು. ಸೊ ಇವೆರಡು ಸರ್ಕಲ್ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಿದೆ. ಟೇಕ್ ಇಟ್ ಆಸ್ ಎ, ಟೇಕ್ ಇಟ್ ಆಸ್ ಬಿ, ಜಾಯಿನ್ ಪಿ ಎ ಆ್ಯಂಡ್ ಪಿ ಬಿ, ಜಾಯಿನ್ ಪಿ ಎ ಆ್ಯಂಡ್ ಪಿ ಬಿ, ಪಿ ಎನ ಮತ್ತು ಪಿ ಬಿನ ಜಾಯಿನ್ ಮಾಡಿ. ನೋಡಿ ಇಲ್ಲಿ ಪಿ ಎ ಜಾಯಿನ್ ಮಾಡಿದ್ರಿ, ಹಾಗೆ ಅದೇ ಥರ ಪಿ ಬಿ ಜಾಯಿನ್ ಮಾಡ್ತಿದ್ದೀರ. ಸೊ ಪಿ ಬಿ, ಸೊ ದಿಸ್ ಇಸ್ ದ ಟ್ಯಾಂಜೆಂಟ್. ನೋಡಿ ಇಲ್ಲಿ ಪಿ ಎ ಆ್ಯಂಡ್ ಪಿ ಬಿ ಆರ್ ದಿ ಟ್ಯಾಂಜೆಂಟ್, ರಿಕ್ವೈರ್ಡ್ ಟ್ಯಾಂಜೆಂಟ್ ಬರೆದ್ಬಿಡಿ ಅಷ್ಟೇ. ಪಿ ಎ ಆ್ಯಂಡ್ ಪಿ ಬಿ ಆರ್ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್ ಅಂತ ಬರೀ, ಇಷ್ಟೇ. ಓಕೆ, ಸೊ ವಾಟ್ ಇಸ್ ಅವರ್ ಫಸ್ಟ್ ಸ್ಟೆಪ್? ರೇಡಿಯಸ್ ಎಷ್ಟಿದೆ ಇವಾಗ ನಮಗೆ? ಸೊ ರೇಡಿಯಸ್ ನೋಡ್ಕೊಳ್ಳಿ, ರೇಡಿಯಸ್ ಎಷ್ಟಿದೆ? 6 ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಹೇಗಾದ್ರು ತಗೊಳ್ಳಿ, ಇಲ್ಲೇ ತಗೋಬೇಕು ಅಂತಿಲ್ಲ, ಇದು ರೇಡಿಯಸ್ಸೇ. ಸೊ ರೇಡಿಯಸ್ ಇಸ್ 6 ಸೆಂಟಿಮೀಟರ್. ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ, ಈ ಪಾಯಿಂಟಿಂದ ಇಲ್ಲಿಗೆ ಎಷ್ಟಿದೆ? 12 ಸೆಂಟಿಮೀಟರ್. ಸೊ ದಿಸ್ ಇಸ್ 12 ಸೆಂಟಿಮೀಟರ್ ಫ್ರಮ್ ದಿ ಸೆಂಟರ್, 12 ಸೆಂಟಿಮೀಟರ್ ಇದೆ. ಸೊ ದಿಸ್ ಇಸ್ ದ ಪಾಯಿಂಟ್. ಫ್ರಮ್ ದಿಸ್ ಪಾಯಿಂಟ್ what you have to do, take a line, draw perpendicular bisector, you will get the midpoint. From this midpoint take the radius, ಇಲ್ಲೇ ಮೆಷರ್ಮೆಂಟ್ ಮಾಡಿ, ಇದಕ್ಕೆ ರೇಡಿಯಸ್ ಇರಲ್ಲ ಮೆಷರ್ಮೆಂಟು, ನೀವೇ ಕಂಪಾಸ್ ಅಲ್ಲಿ ನೋಡ್ಕೋಬೇಕು. ಈ ಎಮ್ ಇಂದ ಓಗೆ ಅಥವಾ ಎಮ್ ಇಂದ ಪಿಗೆ ಯಾವುದಾದ್ರೂ ಸರಿ, ಅಲ್ಲಿಂದ ಇನ್ನೊಂದು ಸರ್ಕಲ್ ಡ್ರಾ ಮಾಡ್ಕೋತೀರಾ. ಈ ಎರಡು ಸರ್ಕಲ್ಲು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಒನ್ ಪಾಯಿಂಟ್ ಟೇಕ್ ಇಟ್ ಆಸ್ ಎ, ಅನದರ್ ಪಾಯಿಂಟ್ ಟೇಕ್ ಇಟ್ ಆಸ್ ಬಿ, ಜಾಯಿನ್ ಪಿ ಆ್ಯಂಡ್ ಪಿ ಬಿ. ಸೊ ಪಿ ಆ್ಯಂಡ್ ಪಿ ಬಿ ಆರ್ ದಿ ರಿಕ್ವೈರ್ಡ್ ಟ್ಯಾಂಜೆಂಟ್. ಸೊ ಇದು ಯಾವುದು ಕೊಟ್ಟಾಗ, ವೆನ್ ಪಾಯಿಂಟ್ ಇಸ್ ಗಿವನ್ ಆರ್ ಡಿಸ್ಟೆನ್ಸ್ ಇಸ್ ಗಿವನ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದು ಜಸ್ಟ್ ನಾನು ಕೊಟ್ಟಿರೋಂಥ 2 ಎಕ್ಸಾಂಪಲ್. ಇದ್ರ ಬದಲಾಗಿ ಹೇಳಿದ್ನಲ್ಲ, ರೇಡಿಯಸ್ನ ಚೇಂಜ್ ಮಾಡಿಕೊಂಡು ಡಿಸ್ಟೆನ್ಸ್ನ ಚೇಂಜ್ ಮಾಡಿಕೊಂಡು ಯು ಕ್ಯಾನ್ ಪ್ರಾಕ್ಟೀಸ್. ಓಕೆ, ಈಗ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಪಾರ್ಟ್, ಅಂದರೆ ಆಂಗಲ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ ಟು ಅ ಸರ್ಕಲ್ ಆಫ್ ರೇಡಿಯಸ್ 3 ಸೆಂಟಿಮೀಟರ್. ಸೊ ರೇಡಿಯಸ್ ಅನ್ನೋದು ಕಾಮನ್ ಆಗಿರುತ್ತೆ, ಡಿಸ್ಟೆನ್ಸ್ ಅಥವಾ ಪಾಯಿಂಟ್ ಕೊಟ್ಟಾಗ್ಲೂ ರೇಡಿಯಸ್ ಇರುತ್ತೆ, ಆಂಗಲ್ ಕೊಟ್ಟಾಗ್ಲೂ ರೇಡಿಯಸ್ ಇರುತ್ತೆ. ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ ಟು ಅ ಸರ್ಕಲ್ ಆಫ್ ರೇಡಿಯಸ್ 3 ಸೆಂಟಿಮೀಟರ್ ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಅಟ್ ಅನ್ ಆಂಗಲ್ ಆಫ್ 60 ಡಿಗ್ರಿ. ನೋಡಿ ಇಲ್ಲಿ ಈಗ ಇಲ್ಲಿ ನೋಡ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು ಏನೇನು ಕೊಟ್ಟಿದ್ದಾರೆ. ಅಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ರು, ಆಂಗಲ್ ಅನ್ನೋದು ಇರಲಿಲ್ಲ ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ. ಲೈಕ್ ರೇಡಿಯಸ್ ಸೇಮ್ ಇತ್ತು, ಆದರೆ 10 ಸೆಂಟಿಮೀಟರ್ ಅವೇ ಫ್ರಮ್ ದಿ ಸೆಂಟರ್ ಈ ಥರ ಎಲ್ಲ ಇತ್ತು. ಬಟ್ ಇಲ್ಲಿ ಆ ಥರ ಇರೋದಿಲ್ಲ, ಜಸ್ಟ್ ರೇಡಿಯಸ್ ಅಂತ ಕೊಡ್ತಾರೆ, ಲೈಕ್ ಆ್ಯಂಡ್ ಡಿಗ್ರಿ ಕೊಡ್ತಾರೆ. ಓಕೆ, ಫಸ್ಟ್ ಸ್ಟೆಪ್ ಏನು, ನಾವು ರೇಡಿಯಸ್ 3 ಸೆಂಟಿಮೀಟರ್ ನಾವು ಸ್ಕೇಲಲ್ಲಿ ಮೆಷರ್ ಮಾಡ್ಕೊಂಡು ಒಂದು ಸರ್ಕಲ್ ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಕೊಟ್ಟಿರೋ ಇದು ತುಂಬಾ ಇಂಪಾರ್ಟೆಂಟ್, ನೀವು ನೋಡ್ಕೋಬೇಕಾಗಿರೋದು. ಇಲ್ಲಿ ರೇಡಿಯಸ್ ಮಧ್ಯೆ ಬರೋವಂಥ ಆ್ಯಂಗಲ್, ಟ್ಯಾಂಜೆಂಟ್ಸ್ ಮತ್ತೆ ಬರೋವಂಥ ಆ್ಯಂಗಲ್ ಎರಡನ್ನೂ ನಾವು ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಸೊ ಇದೊಂದು ಕಂಡೀಷನ್ ಸರ್ಕಲ್ಸ್ ಲೆಸನ್ಸ್, ನೀವೇನಾದರೂ ಸರ್ಕಲ್ ಲೆಸನ್ಸಲ್ಲಿ ನೀವು ನೋಡಿದರೆ ಅಲ್ಲಿ ಬರೋ ಅಂಥದ್ದು. ಸೊ ಏನು, ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಆರ್ ಸಪ್ಲಿಮೆಂಟ್ರಿ ಅಂತ ಇರುತ್ತೆ. ಓಕೆ, ಸೊ ಹಾಗಾದ್ರೆ ಇದು ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಕೊಟ್ಟಿದ್ದಾರೆ, ಆದರೆ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ ನಮಗೆ ಗೊತ್ತಿಲ್ಲ. ಅದನ್ನು ನಾವು ಫಸ್ಟು ಫೈಂಡ್ ಔಟ್ ಮಾಡ್ಕೋಬೇಕು. ಹೇಗೆ ಮ್ಯಾಮ್ ಫೈಂಡ್ ಔಟ್ ಮಾಡೋದು? ಇಲ್ಲಿ ಎಷ್ಟೇ ಆ್ಯಂಗಲ್ ಕೊಟ್ಟಿರಲಿ 180ಲಿ ಮೈನಸ್ ಮಾಡಿ. ಲೈಕ್ 60 ಡಿಗ್ರಿ ಕೊಟ್ಟರೆ 180ಲಿ ಮೈನಸ್ ಮಾಡಿದ್ರೆ 120 ಬರುತ್ತೆ, 70 ಡಿಗ್ರಿ ಕೊಟ್ಟರೆ 110 ಬರುತ್ತೆ, ಅದೇ ಥರ. ಓಕೆ, 65 ಕೊಟ್ಟರೆ 115 ಬರುತ್ತೆ, ಈ ಥರ ಮೈನಸ್ ಮಾಡ್ಕೋಬೇಕು. ಸೊ ಕೊಟ್ಟಿರೋ ಆ್ಯಂಗಲ್ ನೋಡ್ಕೊಳ್ಳಿ. ಸೊ ಆ್ಯಂಗಲ್ ಕೊಟ್ಟಿರೋದು 60 ಡಿಗ್ರಿ. ಸೊ ನಿಮ್ಗೆ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೈ ಬೇಕು, ಅವಾಗ ಏನು ಮಾಡ್ತೀರಾ, 180 ಡಿಗ್ರಿ ಮೈನಸ್ 60 ಡಿಗ್ರಿ ವಿಚ್ ಇಸ್ ಈಕ್ವಲ್ ಟು 120 ಡಿಗ್ರಿ. ಎಷ್ಟಾದರೂ ಕೊಟ್ಟಿರಲಿ ಇಲ್ಲಿ ಆ್ಯಂಗಲ್ಲು, ಇಲ್ಲಿ ನೋಡ್ಕೋಬೇಕು ಇನ್ಕ್ಲೈನ್ ಟು ಈಚ್ ಅದರ್ ಅಂತಿದೆ.
ಅವರೇ ಆ್ಯಂಗಲ್ ಬಿಟ್ವೀನ್ ದಿ ರೇಡಿಯೈ ಅಂತ ಕೊಟ್ಟರೆ ನೀವು ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರೇನು ಕೊಟ್ಟಿರ್ತಾರೆ ಅದೇ ಆ್ಯಂಗಲ್ ತೊಗೊಂಡು ಕನ್ಸ್ಟ್ರಕ್ಟ್ ಮಾಡೋದು. ಆದರೆ ಇಲ್ಲಿ ಇನ್ಕ್ಲೈನ್ ಟು ಈಚ್ ಅದರ್ ಅಂದರೆ ಟ್ಯಾಂಜೆಂಟ್ಸ್ ಆ್ಯಂಗಲ್ ಕೊಟ್ಟಿದ್ದಾರೆ 60 ಡಿಗ್ರಿ. ಆ ಟೈಮಲ್ಲಿ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಫ್ರಮ್ 180 ಡಿಗ್ರಿ. ಸೊ ಯು ಗಾಟ್ 120 ಡಿಗ್ರಿ. ಸೊ 120 ಡಿಗ್ರಿ ಗೊತ್ತಿದೆ. ಓಕೆ, ಹೇಗೆ ಮ್ಯಾಮ್ ಇದು 120 ಕನ್ಸ್ಟ್ರಕ್ಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫಸ್ಟ್ ಏನು ಮಾಡೋಣ, ಲೆಟ್ ಅಸ್ ಟೇಕ್ ದಿ ರೇಡಿಯಸ್ 3 ಸೆಂಟಿಮೀಟರ್ ಆ್ಯಂಡ್ ಲೆಟ್ ಅಸ್ ಡ್ರಾ ದಿ ಸರ್ಕಲ್. ಸೊ ನೋಡ್ಕೊಳ್ಳಿ ಏನು ಮಾಡ್ತೀರಾ, ಯು ವಿಲ್ ಟೇಕ್ ದಿ ಸ್ಕೇಲ್, ಟೇಕ್ 3 ಸೆಂಟಿಮೀಟರ್ ಮೆಷರ್ಮೆಂಟ್, 3 ಸೆಂಟಿಮೀಟರ್ ಮೆಷರ್ಮೆಂಟ್ ತಗೊಳ್ಳಿ. ಸೊ 3 ಸೆಂಟಿಮೀಟರ್ ಬಂತು. ಒಂದು ಸರ್ಕಲ್ನ ಡ್ರಾ ಮಾಡಿ. ಓಕೆ, 3 ಸೆಂಟಿಮೀಟರ್ದು ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ಳಿ. 3 ಸೆಂಟಿಮೀಟರ್ದು ಒಂದು ಸರ್ಕಲ್. ಈಗೇನು ಮಾಡ್ತೀರಾ, ಒಂದು ವರ್ಟಿಕಲ್ ಆಗಿ ರೇಡಿಯಸ್ನ ತಗೊಳ್ಳಿ. ಸೊ ನೋಡಿ ಇಲ್ಲಿ ಇದನ್ನು ನಾನು ಪಾಯಿಂಟ್ ಓ ಅಂತ ತಗೊಂಡೆ, ಸೆಂಟರ್ ಪಾಯಿಂಟ್ನ. ಸೊ ಇಲ್ಲಿಂದ ಒಂದು ಜಸ್ಟ್ ರೇಡಿಯಸ್ನ ಡ್ರಾ ಮಾಡ್ಕೊಳ್ಳಿ. ಹೀಗೆ ವರ್ಟಿಕಲ್ ಆಗಿ ರೇಡಿಯಸ್ನ ಡ್ರಾ ಮಾಡ್ಕೊಳ್ಳಿ ಈ ಥರ. ದಿಸ್ ಇಸ್ ರೇಡಿಯಸ್. ಓಕೆ, ಈಗ ನಾವೇನು ಮಾಡಬೇಕು, ಈ ಪಾಯಿಂಟಿಂದ 120 ಡಿಗ್ರಿನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. 120 ಡಿಗ್ರಿ. ಸೊ ಇಲ್ಲಿ ಬಂದಿರೋದನ್ನ ಇಲ್ಲಿ, ಸೊ ನಾವೆರಡು ಟ್ಯಾಂಜೆಂಟ್ ತೊಗೊಂಡ್ರೆ ಟ್ಯಾಂಜೆಂಟ್ ಮಧ್ಯೆ ಅದಾಗದೆ 60 ಡಿಗ್ರಿ ಬರುತ್ತೆ. ಓಕೆ, ಸೊ ಇನ್ಕ್ಲೈನ್ ಟು ಈಚ್ ಅದರ್ ಟ್ಯಾಂಜೆಂಟ್ಸ್ ಅಂತ ಕೊಟ್ಟು 60 ಡಿಗ್ರಿ ಅಂತ ಕೊಟ್ಟರೆ ವಾಟ್ ಇಸ್ ಅವರ್ ಫಸ್ಟ್ ಸ್ಟೆಪ್, ಯು ಹ್ಯಾವ್ ಟು ಮೈನಸ್ ಫ್ರಮ್ ದಿ 180 ಡಿಗ್ರಿ. ಸೊ ಯು ಗಾಟ್ 120 ಡಿಗ್ರಿ. ಈಗ ವಿತೌಟ್ ಯೂಸಿಂಗ್ ಪ್ರೊಟ್ರಾಕ್ಟರ್ ಕೂಡ ನೀವು ಮಾಡಬಹುದು. ಸೊ ಗೊತ್ತಿಲ್ಲ ಅಂತಂದರೆ ಪ್ರೊಟ್ರಾಕ್ಟರ್ ತಗೊಳ್ಳಿ. ಸೊ ಎಕ್ಸಾಕ್ಟ್ ಗೊತ್ತಲ್ಲ ನಿಮಗೆ, ಪಾಯಿಂಟ್ ಹತ್ರ ಇಟ್ಕೊಂಡು 120 ಡಿಗ್ರಿ ನೋಡ್ಕೊಳ್ಳಿ. ನೋಡಿ ಇಲ್ಲಿ 10, 20, 30, 40, 50, 60, 70, 80, 90, 100, 110, 120. ಸೊ ಇಲ್ಲಿ ಜಸ್ಟ್ ಯು ಹ್ಯಾವ್ ಟು ಕೀಪ್ ದ ಡಾಟ್ ಅಷ್ಟೇ ಇಟ್ಕೊಳ್ಳಿ, ತುಂಬ ಹಾರ್ಡಾಗಿ ಇದು ಮಾಡಬೇಡಿ. ಸೊ ಇಲ್ಲಿ ಏನು ಮಾಡಿ, ಅಲ್ಲಿವರೆಗೂ ಡಾಟ್ವರೆಗೂ ನೀವು ಲೈನ್ ಎಳೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಸರ್ಕಲ್ಗೆ ಟಚ್ ಆಗೋವರೆಗೂ ಎಳ್ಕೊಂಡ್ರೆ ಸಾಕು. ಇಲ್ಲಿವರೆಗೂ ಎಂಡ್ ಮಾಡಿ ಸಾಕು. ನೋಡಿ ಪಾಯಿಂಟಿಗೆ ನೇರ ಇಟ್ಕೋತೀರಾ, ಬಟ್ ಯು ಶುಡ್ ನಾಟ್ ಎಕ್ಸ್ಟೆಂಡ್ ಟಿಲ್ ದಟ್ ಪಾಯಿಂಟ್. ಓನ್ಲಿ ಇಟ್ ಹ್ಯಾಸ್ ಟು ಟಚ್ ದಿ ಸರ್ಕಲ್. ನೌ ವಾಟ್ ಇಸ್ ಅನ್ ಆಂಗಲ್ ಬಿಟ್ವೀನ್ ದೀಸ್ ರೇಡಿಯೈ? 120. ನೋಡಿ ಇದು ಒಂದು ರೇಡಿಯಸ್ಸು, ಇದು ಒಂದು ರೇಡಿಯಸ್ಸು. ಎಷ್ಟು ಬಂದಿದೆ ಆ್ಯಂಗಲು? 120 ಡಿಗ್ರಿ. ಆದರೆ 60 ಏನು ಮಾಡ್ತೀರಾ, 180 ಮೈನಸ್ 60 ಯು ವಿಲ್ ಗೆಟ್ 120. 120 ಇಲ್ಲಿ ಮಾರ್ಕ್ ಮಾಡ್ಕೋತೀರಾ. ಈಗ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಕಾಂಪಾಸ್ ತಗೋಬೇಕು. ಈಗ ನಾವೇನು ಮಾಡಬೇಕು, ಸರ್ಕಲ್ ಲೆಸನ್ಸಲ್ಲಿ ನಿಮಗೆ ಗೊತ್ತಿದೆ ಟ್ಯಾಂಜೆಂಟ್ ಆ್ಯಂಡ್ ದ ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಸರ್ಕಲ್ ಲೆಸನ್ಸಲ್ಲಿ ಕಲ್ತಿರ್ತೀರ. ನಾನು ಆ ಥಿಯರಮ್ನು ನಾನು ನೆಕ್ಸ್ಟ್ ಮುಂದಿನ ಸೆಷನಲ್ಲಿ ಹೇಳ್ಕೊಡ್ತೀನಿ. ಈಗ ನೋಡಿ ಇಲ್ಲಿ, ಈಗ ನಾವು ಇವೆರಡು ಲೈನ್ಗೂ 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಬೇಕು ವಿತೌಟ್ ಯೂಸಿಂಗ್ ಪ್ರೊಟ್ರಾಕ್ಟರ್. ಸೊ 9th ಸ್ಟ್ಯಾಂಡರ್ಡ್ ವಿತೌಟ್ ಯೂಸಿಂಗ್ ಪ್ರೊಟ್ರಾಕ್ಟರ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ನೋಡಿರ್ತೀರ. ನಿಮ್ಗೆ ಕಷ್ಟ, ನಿಮ್ಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ನಾನು ಈ ಕಡೆ ತಿರುಗಿಸ್ಕೋತಾ ಇದ್ದೀನಿ. ಸೊ ಏನು ಮಾಡ್ತೀರಾ, ನಿಮ್ಮ ಕಾಂಪಾಸ್ ತಗೊಳ್ಳಿ. ಈ ಎಡ್ಜಿಂದ, ಈ ಪಾಯಿಂಟಿಂದ ಒಂದು ಆರ್ಕ್ ಥರ ಕನ್ಸಿಡರ್ ಅಥವಾ ಸೆಮಿ ಸರ್ಕಲ್ ಅಂತ ಅಂದ್ಕೊಳ್ಳಿ. ಸೊ ಒಂದು ಆರ್ಕ್ನ ತಗೋತೀರಾ. ಸೊ ಬಂತು. ಈಗ ಈ ಟಿಪ್ಪಿಂದ ಒನ್ ಟೈಮ್ ಕಟ್ ಮಾಡಿದ್ರೆ ಎಷ್ಟು, 60 ಡಿಗ್ರಿ. ಇದು ಆ್ಯಸ್ ಯು ಲರ್ನ್ಟ್ ಇನ್ 9th ಸ್ಟ್ಯಾಂಡರ್ಡ್ ವಿತೌಟ್ ಯೂಸಿಂಗ್ ಪ್ರೊಟ್ರಾಕ್ಟರ್ 60 ಡಿಗ್ರಿ, 120 ಡಿಗ್ರಿ, 90 ಡಿಗ್ರಿ ಈ ಥರ. ಈಗ ನಾವು 90 ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ. ಈಗ ನೋಡಿ ಇಲ್ಲಿ ಒಂದು ಆರ್ ಕಟ್ ಮಾಡಿದ್ರೆ, ಇಲ್ಲಿಂದ ಒನ್ ಟೈಮ್ ಮಾಡಿದ್ರೆ ಇಟ್ ಇಸ್ 60 ಡಿಗ್ರಿ. 60ಇಂದ ಈ ಕಡೆಗೆ ಮಾಡಿದ್ರೆ ಎಷ್ಟಾಯಿತು, 120. ಸೊ ಈಗ ಈ ಟಿಪ್ಪಿಂದ ಒಂದು, ಈ ಪಾಯಿಂಟಿಂದ ಒಂದು. ಸೊ ಇಲ್ಲೊಂದು ನಿಮಗೆ ಎಕ್ಸ್ ಮಾರ್ಕ್ ಅಥವಾ ಒಂದು ಆರ್ಕ್ ಮಾರ್ಕ್ ಬಂತು. ಸೊ ಆ ಪಾಯಿಂಟ್ಗೆ ನೇರ ಏನು ಮಾಡಿ, ಈ ಪಾಯಿಂಟಿಂದ ಒಂದು ಡೈರೆಕ್ಟಾಗಿ ಒಂದು ಲೈನ್ನ ಎಳೀರಿ. ಓಕೆ, ಸೊ ಬಂತು. ಸ್ವಲ್ಪ ಲೆಂತಿನೇ ಇರಲಿ. ಈಗ ಇಲ್ಲೊಂದು ಪಾಯಿಂಟು ಬಂತು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಅದೇ ಥರ ಈ ಸೈಡು ನಾವು ಮಾಡಬೇಕಾಗತ್ತೆ. ಓಕೆ, ಸೊ ನಿಮಗೆ ಕಾಣಿಸ್ಲಿ ಅಂತ ನಾನು ಈ ಕಡೆ ತಿರುಗಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನೋಡಿ, ಇದು ಇದೇ ಪಾಯಿಂಟಿಂದ ಸೇಮ್ ಅದೇ ಥರ ಒಂದು ಆರ್ಕ್ನ ಕಟ್ ಮಾಡಿ. ಸೊ ಈ ಪಾಯಿಂಟಿಂದ ಒನ್ ಟೈಮ್ 60 ಡಿಗ್ರಿ, ಈ ಪಾಯಿಂಟಿಂದ ಸೆಕೆಂಡ್ ಟೈಮ್ 120 ಡಿಗ್ರಿ, ಮತ್ತು ಈ ಪಾಯಿಂಟಿಂದ ಒಂದು, ಈ ಪಾಯಿಂಟಿಂದ ಒಂದು. ಸೊ ನಿಮಗಿಲ್ಲೂ ಮತ್ತೆ ಏನು ಸಿಕ್ತು, ಒಂದು ಎಕ್ಸ್ ಮಾರ್ಕ್ ಸಿಕ್ತು. ಸೊ ಆ ಎಕ್ಸ್ ಮಾರ್ಕಿಂದ, ಸೊ ಈ ಎಡ್ಜಿಂದ, ಈ ಸರ್ಕಲ್ ಎಡ್ಜಿಂದ ಯು ಡ್ರಾ ಎ ಲೈನ್. ಸೊ ಎರಡೂ ಲೈನ್ ಏನಾಗ್ತಿದೆ, ಒಂದು ಕಡೆ ಮೀಟ್ ಆಗ್ತಿದೆ. ನೋಡ್ಬೋದಲ್ವಾ, ಬಂದಿರುತ್ತೆ ಗೊತ್ತಾ, 60 ಡಿಗ್ರಿ ಬಂದಿರುತ್ತೆ. ಸೊ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಪಿ, ದಿಸ್ ಪಾಯಿಂಟ್ ಆಸ್ ಎ ಆ್ಯಂಡ್ ದಿಸ್ ಪಾಯಿಂಟ್ ಆಸ್ ಬಿ. ಸೊ ಪಿ ಎ ಆ್ಯಂಡ್ ಪಿ ಬಿ ಆರ್ ರಿಕ್ವೈರ್ಡ್ ಟ್ಯಾಂಜೆಂಟ್. ಸೊ ಪಿ ಎ ಆ್ಯಂಡ್ ಪಿ ಬಿ ಆರ್ ರಿಕ್ವೈರ್ಡ್ ಟ್ಯಾಂಜೆಂಟ್ಸ್ ಅಂತ ಬರೀರಿ. ಓಕೆ, ಬೇಕಾದ್ರೆ ನೀವು ಆ್ಯಂಗಲ್ ಮೆಷರ್ ಮಾಡಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡ್ಕೊಳ್ಳಿ.
ಸೊ ಇಲ್ಲಿ ನಾನು ಎಕ್ಸಾಕ್ಟಾಗಿ ಇಟ್ಕೊಂಡು ನೋಡಿದ್ರೆ ಯು ಕ್ಯಾನ್ ಸಿ ಹಿಯರ್ ಎಕ್ಸಾಕ್ಟ್ಲಿ ಇಟ್ ಇಸ್ ಕಮಿಂಗ್ 60 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಇಸ್ 60 ಡಿಗ್ರಿ. ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ 120 ಡಿಗ್ರಿ. ಆ 120 ಡಿಗ್ರಿ ಹೇಗೆ ಬಂತು? ಬೈ ಸಬ್ಟ್ರಾಕ್ಟಿಂಗ್ ಫ್ರಮ್ 180 degree. So 180 minus 60, it is 120. Take 120 degree between the radii and construct 90 degree without using protractor and join those two lines. They will meet at one point. Consider it as point P. Now PA and PB are required tangents. Okay. So idu when angle is given. Okay. So ಇನ್ನೊಂದು example ತಗೊಳ್ಳಿ. A pair of tangent to a circle of radius 4 centimeter. which are inclined each other at an angle of 70 degree. ಈಗ ರೇಡಿಯಸ್ ಎಷ್ಟಿದೆ ನೋಡ್ಕೊಳ್ಳಿ, ರೇಡಿಯಸ್ಸು 4 ಸೆಂಟಿಮೀಟರ್ ಇದೆ. ಸೊ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ? 70 ಡಿಗ್ರಿ. ಹಾಗಾದರೆ ನೀವು ಎಷ್ಟು ಮೈನಸ್ ಮಾಡಬೇಕು? 180 ಡಿಗ್ರಿ ಮೈನಸ್ 70 ಡಿಗ್ರಿ ಎಷ್ಟು ಬಂತು? 110 ಡಿಗ್ರಿ. ಹಾಗಾದರೆ ಆ್ಯಂಗಲ್ ಬಿಟ್ವೀನ್ ದ ರೇಡಿಯ ಎಷ್ಟು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು? 110 ಡಿಗ್ರಿ. ಸೊ ಅವರ್ ಫಸ್ಟ್ ಸ್ಟೆಪ್ ಈಸ್ ಟೇಕಿಂಗ್ ರೇಡಿಯಸ್. ರೇಡಿಯಸ್ ಎಷ್ಟಿದೆ? 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ರೇಡಿಯಸ್ ತಗೊಳ್ಳಿ. ನೋಡಿ ಇಲ್ಲಿ ರೇಡಿಯಸ್ ತಗೊಳ್ಳಿ. ಡ್ರಾ ಎ ಸರ್ಕಲ್. ಸರ್ಕಲನ್ನು ಡ್ರಾ ಮಾಡಿ. ಸೊ ಸರ್ಕಲ್ನ ಡ್ರಾ ಮಾಡಿ ಈಗ ಏನು ಮಾಡ್ತೀರಾ? ಟೇಕ್ ದಟ್ ಪಾಯಿಂಟ್ ಆಸ್ ಓ ಅಂತ ಕನ್ಸಿಡರ್ ಮಾಡಿ. ಒಂದು ವರ್ಟಿಕಲ್ ಆಗಿ ಒಂದು ರೇಡಿಯಸ್ ತಗೊಳ್ಳಿ. ವರ್ಟಿಕಲ್ ಆಗಲ್ಲ, ನಿಮ್ಮ ಇಷ್ಟ, ಹೇಗೆ ಬೇಕಾದ್ರೂ ತಗೋಬೋದು ರೇಡಿಯಸ್ಸು. ಸೊ ವರ್ಟಿಕಲ್ ಆಗಿ ರೇಡಿಯಸ್ ತಗೊಳ್ಳಿ. ಈಗ ಈ ಪಾಯಿಂಟ್ಗೆ ಎಷ್ಟು ಡಿಗ್ರಿ ಕನ್ಸ್ಟ್ರಕ್ಟ್ ಮಾಡಬೇಕು? 110. ಸೊ 110 ಡಿಗ್ರಿ ಇಟ್ಕೊಳ್ಳಿ. ಸೇಮ್ ಪ್ರೊಟ್ರಾಕ್ಟರ್ ಮಿಡ್ ಪಾಯಿಂಟ್ಗೆ 110 ಎಲ್ಲಿದೆ? ಇಲ್ಲಿದೆ. ಜಸ್ಟ್ ಯು ಹ್ಯಾವ್ ಟು ಕೀಪ್ ದಿ ಡಾಟ್. ಡೋಂಟ್ ಟೇಕ್ ದಿ ಲೈನ್ ಡಾಟ್, ಜಸ್ಟ್ ಒಂದು ಡಾಟ್ ಇಡಿ. ಸೊ ಈಗ ಏನು ಮಾಡ್ತೀರಾ? ಅಲ್ಲಿಂದ ಒಂದು ಲೈನ್ ಜಸ್ಟ್ ಸರ್ಕಲ್ಗೆ ಟಚ್ ಆಗಬೇಕು ಅಷ್ಟೇ, ಪೂರ್ತಿ ಪಾಯಿಂಟ್ಗೆ ಹೋಗಬೇಡಿ. ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಬರಬೇಕದು. ಸೊ ದಿಸ್ ಇಸ್ 110 degree. How we got 110 degree? By minusing by 180 degree. Okay. So our next step same. Take the compass. So ನೋಡಿ ಇಲ್ಲಿ ಈ ತುದಿಗೆ ಇಟ್ಕೊಂಡು ಒಂದು ಸೆಮಿ ಸರ್ಕಲ್ನ ಡ್ರಾ ಮಾಡಿ. ಬಂತು ಈ ಪಾಯಿಂಟಿಂದ ನೋಡಿ, ಈ ಟಿಪ್ಪಿಂದ 1 ಟೈಮ್, ಮತ್ತೆ ಈ ಪೊಸಿಷನಿಂದ 2 ಟೈಮ್. ಸೊ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಇವಾಗ ಇವೆರಡರ ಮಧ್ಯೆ. ಸೊ ನೋಡಿ ಇಲ್ಲಿ ಈ ಪಾಯಿಂಟಿಂದ ಒಂದು, ಈ ಪಾಯಿಂಟಿಂದ ಒಂದು. ಓಕೆ, ಒಂದು ಯು ಗಾಟ್ ದಟ್ ಒನ್ ಆರ್ಕ್ ವಿಚ್ ಆರ್ ಇಂಟರ್ಸೆಕ್ಟಿಂಗ್. ಸೊ ಈಗೇನು ಮಾಡೋಣ? ಇಲ್ಲಿಂದ ಡೈರೆಕ್ಟ್ ವಿಲ್ ಟೇಕ್ ಅ ಲೈನ್. ನೋಡಿ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೋತೀರ. ದ ಸೇಮ್ ಥಿಂಗ್ ಯು ಹ್ಯಾವ್ ಟು ಡೂ ಇಟ್ ಹಿಯರ್. ಇಲ್ಲೂ ಅಷ್ಟೇ ಈ ತುದಿಗೆ ಇಟ್ಕೊಳ್ಳಿ, ಈ ಎಂಡು ಸರ್ಕಮ್ಫರೆನ್ಸ್ ಹತ್ರ ಸೇಮ್ ಒಂದು ಆರ್ಕ್ ಕಟ್ ಮಾಡ್ತೀರಾ. ಸೊ ಫ್ರಮ್ ದಿಸ್ ಪಾಯಿಂಟ್ 1 ಟೈಮ್ ಇಟ್ ಇಸ್ 60 ಡಿಗ್ರಿ, 2 ಟೈಮ್ ಇಟ್ ಈಸ್ 120 ಡಿಗ್ರಿ. ಈಗ ಇಲ್ಲಿ ಇಟ್ಕೊಂಡು 1 ಟೈಮ್ ಈ ಕಡೆಯಿಂದ ಈ ಕಡೆಯಿಂದ ನೋಡಿ ಇಲ್ಲಿ ಇನ್ನೊಂದು ಎಕ್ಸ್ ಮಾರ್ಕ್ ಬಂತು. ಸೊ ಫ್ರಮ್ ದ್ಯಾಟ್ ಅಗೈನ್ ಯು ಟೇಕ್ ಅ ಲೈನ್. ಸೊ ಡ್ರಾ ಮಾಡಿ ಅಲ್ಲಿಂದ ಎಕ್ಸಾಕ್ಟ್ ಮಿಡ್ ಪಾಯಿಂಟಿಂದ ಈ ಎರಡು ಲೈನು ಟಚ್ ಆಗೋ ಥರ. ಓಕೆ, ಸೊ ಎರಡು ಲೈನ್ ಏನಾಗ್ತದೆ? ಸೊ ಮಿಡ್ ಪಾಯಿಂಟ್ ಒಂಚೂರು ನೋಡ್ಕೊಂಡು ಮಾಡ್ಕೋಬೇಕು. ಸೊ ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ? 70 ಡಿಗ್ರಿ ಇರುತ್ತೆ. ಸೊ ವೇರ್ ಇಟ್ ಈಸ್ intersecting, consider it as PA B. So P and PB are required tangent. PA and PB are required. So required tangents ಅಂತ ಬರೀ. ಯಾವ್ಯಾವುದು tangents P and PB ನೋಡ್ಕೋಬಹುದು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮೆಷರ್ಮೆಂಟ್ ಮಾಡಿ ಇಟ್ಕೊಂಡು. ಸೊ ನಿಯರೆಸ್ಟ್ ಇಟ್ ವಿಲ್ ಕಮ್ ಟು ದಿ 70 degree. This is about how to construct when angle is given. So ಇಲ್ಲಿ ಎರಡೇ ಥರ ಟ್ಯಾಂಜೆಂಟ್ಸು, ಒಂದು ಡಿಸ್ಟೆನ್ಸ್, ಒಂದು ಪಾಯಿಂಟ್ ಕೊಡೋದು, ಇನ್ನೊಂದು ಆ್ಯಂಗಲ್ ಕೊಡೋದು. ಎರಡರಲ್ಲಿ ಒಂದು ಕ್ವೆಶನ್ ಕಂಪಲ್ಸರಿ. ಈ ಸರಿ ಎರಡೂ ಕೊಡೋವಂಥ ಚಾನ್ಸಸ್ ಇದೆ. ಸೊ ಈಸಿಯಾಗಿ ಬೇರೆ ಬೇರೆ ಆ್ಯಂಗಲ್, ಬೇರೆ ಬೇರೆ ರೇಡಿಯಸ್ ತೊಗೊಂಡು ಅಥವಾ ಬೇರೆ ಬೇರೆ ಡಿಸ್ಟೆನ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಎರಡು ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ 2 ಅಥವಾ 3 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ಈ ಸರಿ SSLC ಎಕ್ಸಾಮ್ ಬರೀತಿದ್ದಾರೆ ಅವ್ರ ಜೊತೆ ಶೇರ್ ಮಾಡಿ. ನಾನು ಮುಂದಿನ ಸೆಷನಲ್ಲಿ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಹೀಗೆ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.